ಇದು ಒಂದು ಪಾರ್ಟ್ 2 ವ್ಲಾಗ್ ಆಗುತ್ತೆ ಚಿತ್ರದುರ್ಗದ ಕಡೆಗೆ. ಸೊ ಫಸ್ಟ್ ಬಂದ್ಬಿಟ್ಟು ಮದುವೆಗೆ ಹೋಗ್ತಾ ಇದ್ವಿ, ಸ್ವಲ್ಪ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಬೇಕಾಗಿತ್ತು. ಅದಾದಮೇಲೆ ನಾನೇ ಮನೆ ಹತ್ರ ಹೋಗಿ ಒಂದು ಶಾಪಲ್ಲಿ ಚೆನ್ನಾಗಿರೋದೊಂದಷ್ಟು ಫೋಟೋಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಅದಾದಮೇಲೆ ನನ್ನ ಫ್ರೆಂಡು ಕೂಡ ಬಂದ ಆನ್ ಟೈಮ್ಗೆ. ಇಬ್ಬರು ಮೆಟ್ರೋದಲ್ಲಿ ಹೋಗ್ತಾ ಇರೋದು. ಸೊ 140 ರೂಪೀಸ್ ಕೊಟ್ಟು ಕಂಫರ್ಟಬಲಾಗಿ ಕೂತ್ಕೊಂಡು ಬ್ಯಾಗ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋನ ಚೂಸ್ ಮಾಡ್ಕೊಂಡು, ನಾರ್ಮಲ್ ಬಸ್ಸಲ್ಲಿ ಹೋದ್ರೆ ಇಷ್ಟು ಕಂಫರ್ಟಬಲ್ ಅಂತೂ ಡೆಫಿನೆಟ್ಲಿ ಹೋಗೋಕ್ಕಾಗಲ್ಲ, ಜೊತೆಗೆ ಆನ್ ಟೈಮ್ ಕೂಡ ರೀಚ್ ಆಗೋಕ್ಕಾಗಲ್ಲ ಅಂದ್ಕೊಂಡು ನಾವಿಬ್ಬರು ತುಂಬ ಬೇಗ ಹೋಗಿ ರೀಚ್ ಆಗಿದ್ವಿ. ಇದು ನಮ್ಮ ಟ್ರೈನಲ್ಲಿ, ಇದಾದ್ಮೇಲೆ ಬರೋದು ನಮ್ಮ ಟ್ರೈನ್ ಆಗಿತ್ತು. ಜೊತೆಗೆ ಟೀ ಎಲ್ಲ ಕುಡ್ಕೊಂಡು ಬಿಗ್ ಬಾಸ್ ನೋಡ್ತಿದ್ದೆ. ಅಷ್ಟೆಲ್ಲ ನಮ್ಮ ಹುಡುಗರೆಲ್ಲ ಬರೋಕ್ಕೆ ಶುರುವಾದರು. 15 ಮಿನಿಟ್ಸ್ ಇನ್ನೇನು ಟ್ರೈನ್ ಹೊರಡಬೇಕು ಅನ್ನೋ ಗ್ಯಾಪಲ್ಲಿ ಇವರೆಲ್ಲ ಬಂದರು. ಕಡಲೆಕಾಯಿ ಎಲ್ಲ ತೊಗೊಂಬಂದಿರು. ಟ್ರೈನಲ್ಲಿ ಕುತ್ಕೊಂಡು ಬೇಜನ್ ಫನ್ ಮಾಡಿಕೊಂಡು ತಿನ್ಕೊಂಡು ಚಿಲ್ ಮಾಡಿಕೊಂಡು ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದ್ವಿ ಅರ್ಲಿ ಮಾರ್ನಿಂಗು. ಆ್ಯಂಡ್ ಅದಾದಮೇಲೆ ಅಲ್ಲಿ ಸ್ವಲ್ಪ ಟೀ ಎಲ್ಲ ತೊಗೊಂಡು ಕುಡ್ದಿದ್ದಾಯಿತು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾವು ಸಂತೆಬೆನ್ನೂರು ಕಡೆಗೆ ಹೋಗಬೇಕಾಗಿತ್ತು. ಸೊ ಬಸ್ ಸ್ಟಾಪ್ ಕಡೆಗೆ ಬಂದು ಹಾಗೆ ಕೇಳ್ಕೊಂಡು ಬೇರೆಯವ್ರನ್ನೆಲ್ಲ ಬಸ್ ಹೆಂಗೋ ರೆಡಿ ಇತ್ತು. ನನಗೂ ಸೋಮಿಂಗ್ ಇಬ್ಬರಿಗೂ 45 ರೂಪೀಸ್ ಚಾರ್ಜ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಬಸ್ಗೆ 1.5 ಅವರ್ ಜರ್ನಿನೋ 1 ಅವರ್ ಜರ್ನಿ ಏನೋ ಇತ್ತು ನಮ್ಮ ಲೊಕೇಶನ್ಗೆ ರೀಚ್ ಆಗೋಕ್ಕೆ. ಆ್ಯಂಡ್ ನಾವು ರೀಚ್ ಆಗಿದ್ದು 8:30 ಆಗಿತ್ತು. 9:10 ಮುಹೂರ್ತ ಇತ್ತು. ಸೊ ಬೇಗ ಹೋಗಿ ರೂಮ್ಸ್ ಎಲ್ಲ ಚೆಕ್ ಇನ್ ಮಾಡಿ ದೆನ್ ಅದಾದಮೇಲೆ ನಮಗೆ ಸ್ಯಾರಿ ಉಡ್ಕೊಳ್ಳೋಕ್ಕಂತೂ ನನಗೂ ಸೋಮಿಂಗ್ ಬರೋದೇ ಇಲ್ಲ. ಸೊ ಅಲ್ಲಿರೋರನ್ನೇ ಕನ್ವಿನ್ಸ್ ಮಾಡಿ ಇಬ್ಬರು ಸ್ಯಾರಿ ಎಲ್ಲ ಉಡಿಸ್ಕೊಂಡಿದ್ದಾಯಿತು. ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ, ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಲ್ಲು. ಅದಾದಮೇಲೆ ಇವ್ರ ಕಡೆ ಸ್ವಲ್ಪ ಸಂಪ್ರದಾಯ ಡಿಫ್ರೆಂಟಾಗಿತ್ತು ಅಂತ ಅನ್ನಿಸ್ತು. ಯೂಶ್ವಲಿ ನಮ್ಮ ಕಡೆ ಎಲ್ಲ ಬಂದ್ಬಿಟ್ಟು ತಾಳಿ ಕಟ್ಟಾದ್ಮೇಲೆ ದಾರೆ ಮಾಡ್ತಾರೆ, ಇಲ್ಲಿ ದಾರೆ ಆದಮೇಲೆ ತಾಳಿ ಕಟ್ಟೋರು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಇಬ್ಬರಿಗೂ ತುಂಬ ಒಳ್ಳೇದಾಗಲಿ, ಕಂಗ್ರ್ಯಾಚುಲೇಷನ್. ಆ್ಯಂಡ್ ದೆನ್ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು, ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹೊಟ್ಟಿದ್ದಾಯಿತು. ಬಸ್ ಸ್ಟಾಪ್ಗೆ ಹೋದ್ಮೇಲೆ ನಂಗೆ ನೆನಪಾಯಿತು, ನನ್ನ ಜಾಕೆಟ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ವಾಪಸ್ ತೊಗೊಬಂದು ಅಲ್ಲಿಂದ ಹೊರಟು ಬಂದಿದ್ದಾಯಿತು. ದಟ್ಸ್ ಇಟ್.